ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಂತ್ರಾಲಯದಿಂದ ಬೆಂಗಳೂರು ಹೋಗ್ತಾ ಇದ್ದೆ ಯಾವುದೋ ಒಂದು ಕೆಲಸದ ಮೇಲೆ. ನಮ್ಮ ಗಾಡಿ ಮಂತ್ರಾಲಯದಲ್ಲಿದೆ. ನಿಮಗೆ ಇದಕ್ಕಿಂತ ಮುಂಚೆ ಯಾವುದಾದ್ರು ನನ್ನ ವಿಡಿಯೋ ನೋಡಿದರೆ ಗೊತ್ತಿರುತ್ತೆ. ಶ್ರೀಲಕ್ಷ್ಮಿ ಅಂತೇಳಿ ಒಂದು ಗಾಡಿ ವಿಡಿಯೋ ಮಾಡಿದೆ, ಮೈಸೂರಿಂದ ಮಂತ್ರಾಲಯ, ಇದು ರಾಯಚೂರಿಂದ ಮೈಸೂರಿಗೆ. ಅದೇ ಗಾಡಿಯಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಸ್ಪೆಷಲ್ ಹೆಂಗಿದೆ ನೋಡೋಣ ಅಂತೇಳಿ ಒಂದು ಟಿಕೆಟ್ ಬುಕ್ ಮಾಡಿದ್ದೀನಿ. ನನಗೆ ಪರಿಚಯ ಇತ್ತು, ಬೇರೆ ಗಾಡಿಯೆಲ್ಲ ಹೋಗ್ಬೋದು ಪೂಜಾದಲ್ಲೆಲ್ಲ. ಬೇಡ, ಇದರಲ್ಲಿ ಅನುಭವ ಹೇಗಿರುತ್ತೆ ಅಂತೇಳಿ ವಿಡಿಯೋ ಮಾಡೋಣ ಅಂತಾನೆ ಹೋಗ್ತಾ ಇದ್ದೀನಿ. ಮೈಕ್ ಬೇರೆ ತೊಗೊಂಡಿದ್ದೀನಿ ಗಾಯ್ಸ್. ಮೈಕ್ ತೊಗೊಂಡಿದ್ದೆ, ವಿಡಿಯೋ ಮಾಡಿಲ್ಲ. ಫಸ್ಟ್ ಇನ್ವೆಸ್ಟ್ಮೆಂಟ್ ಇದು ಗಾಯ್ಸ್. ನಿಮಗೆ ಇದಕ್ಕಿಂತ ಮುಂಚೆ ನಾನು ವ್ಲಾಗಲ್ಲಿ ತೋರಿಸಿದ್ನಲ್ಲ, ಲಕ್ಷ್ಮೀ ಟ್ರಾವೆಲ್ಸ್ ಅಂತೇಳಿ. ಇವಾಗ ಕೊನೆಗೂ ನಾನೇ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಅದೇ ಬಸ್ಸಲ್ಲಿ. ಹೇಗಿರುತ್ತೆ ಜರ್ನಿ ಅಂತ ತೋರಿಸ್ತೀನಿ ನಿಮ್ಗೆ, ಆಯಿತಾ? ಒಂದ್ಸಲ ಬಸ್ದೆಲ್ಲ ಬ್ಯಾಕೆಲ್ಲ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತೇಳಿ. ಸಖತ್ತಾಗಿ ಇದೆ ಗಾಯ್ಸ್. ಶ್ರೀಲಕ್ಷ್ಮಿ ಟ್ರಾವೆಲ್ಸ್ ಅಂತೇಳಿ. ಇದು ಎಲ್ಲಿ? ರಾಯಚೂರಿಂದ ಮೈಸೂರಿಗೆ, ಬೆಂಗಳೂರು ವಾಯ. ನೋಡಿ ಹೇಗಿದೆ, ನೈಸ್ ಇದೆಯಲ್ಲ. ಹೇಗಿದೆ, ಏನೇನು ನೀರಿನ ಬಾಟ್ಲೆಲ್ಲ ಕೊಡ್ತಾರೆ, ಪ್ರೊವೈಡ್ ಕೊಡ್ತಾರೆ, ಎಲ್ಲ ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತೇಳಿ. ನಮ್ಮ ಜರ್ನಿ ಶ್ರೀಲಕ್ಷ್ಮಿ ಜರ್ನಿ ಸ್ಟಾರ್ಟ್. ಊಟಕ್ಕೆಲ್ಲ ಎಲ್ಲಿ ಹಾಕ್ತಾರೆ, ಏನು ಅಂತ ಎಲ್ಲನೂ ಡೀಟೇಲಾಗಿ ತೋರಿಸ್ತೀನಿ, ಆಯಿತಾ? ಫ್ರೆಂಡಿಂದ ಒಂದು ಸಲ ನೋಡಿ. ಅಣ್ಣ ಕೂತಿದ್ದಾರೆ ಕ್ಯಾಬಿನಲ್ಲಿ, ಪಿಕಪ್ ಮಾಡ್ತಿದ್ದಾರೆ. 8:30 ಟೈಮ್ ಆಗಿ ಬಂತಲ್ಲ, ಮೇನ್ ಗೇಟಲ್ಲಿ ಪಿಕಪ್ ಮಾಡ್ತಾರೆ ಇಲ್ಲಿಗೆ. ನೋಡೋಣ ಬನ್ನಿ, ಹೊರಗಡೆ ಎಲ್ಲ ತೋರಿಸ್ತೀನಿ ನಿಮಗೆ. ಇಂಟರ್ವ್ಯೂ ಎಲ್ಲ ಹೇಗಿದೆ ಅಂತ. ಗಾಯ್ಸ್, ನಿಮಗೆ ಕ್ಯಾಬಿನ್ ತೋರಿಸ್ತೀನಿ ಬನ್ನಿ. ಸಿಕ್ಕಾಪಟ್ಟೆ ಇಷ್ಟ ಗಾಯ್ಸ್ ನನಗೆ. ಭಾರತ್ ಬೆಂಚು ಗಾಡಿ ನೋಡಿ ಯಾವ ಥರ ಇದೆ ಅಂತೇಳಿ. MG ಬಾಡಿದು, ಸಖತ್ ಅಂದ್ರೆ ಸಖತ್ತಾಗಿದೆ. ಫೈರ್ ಎಕ್ಸ್ಟಿಂಕ್ಷನ್ ಇದೆ. ನನಗೆ ನಿಜ ಹೇಳ್ಬೇಕಂದ್ರೆ ಸಖತ್ ಇಷ್ಟ ಆಗಿದೆ. ಇದು ಭಾರತ್ ಬೆಂಚ್ ಗಾಡಿ, MG ಕೋಚ್. ನಂದು ಒಂಥರ ಏನೋ ಡ್ರೀಮ್ ಈ ಬಸ್ ಫೀಲ್ಡಲ್ಲಿ ಬಂದಾಗಿಲ್ಲ. ಸಖತ್ತಾಗಿದೆ ನೋಡಿ. ಕ್ಯಾಬಿನ ಒಂಥರ MG ಕೋಚ್. ಅಣ್ಣ ಸಖತ್ತಾಗಿ ಇಟ್ಟಿದ್ದಾನೆ. ಲಕ್ಷ್ಮಿ ಟ್ರಾವೆಲ್ಸ್ ಒಳಗಡೆ ನೋಡಿ. 36 ಬರ್ತಿದ್ದು, 36 ಸೀಟಿಂದು ಫುಲ್ ಸೆಟ್. ಫುಲ್ ಇದು 36 ಬರುತ್ತೆ ನೋಡಿ. ಎಮರ್ಜೆನ್ಸಿ ಎಕ್ಸಿಟ್ ಇದೆ, 2 ಫೈರ್ ಎಕ್ಸಿಟ್ ಇದೆ. ಮತ್ತು ನನ್ನ ಸೀಟಲ್ಲಿ ತೋರಿಸ್ತೀನಿ ಬನ್ನಿ ಏನೇನಿದೆ ಅಂತ ಅಂತೇಳಿ ನಿಮಗೆಲ್ಲ ನೋಡಿ. ನನ್ನ ಸೀಟ್ ಬಂದುಬಿಟ್ಟು ಇದು. ಫಸ್ಟ್ ಯಾರೇ AC ಬಸ್ಸಲ್ಲಿ ಟ್ರಾವೆಲ್ ಮಾಡಲಿ ಏನು ಅಬ್ಸರ್ವ್ ಮಾಡ್ಬೇಕಂತಂದರೆ, ಎಮರ್ಜೆನ್ಸಿ ಎಕ್ಸಿಟ್ ಎಲ್ಲಿ ಆಯ್ತು ಅಂತ ಕೇಳಬೇಕು ಒಂದು, ಇಲ್ಲ ನೋಡ್ಕೋಬೇಕು ಒಂದು. ಅದು ಬಿಟ್ಟರೆ ಎಲ್ಲ ಕಡೆ ಹ್ಯಾಮರ್ ಇರ್ತೈತಿ ಈ ಥರ. ಇದು ಎಮರ್ಜೆನ್ಸಿ ಎಕ್ಸಿಟ್ಗೆ. ಅದರಿಂದ ಇದು ಬ್ರೇಕ್ ಆಗುತ್ತೆ ಗ್ಲಾಸ್. ಬೇರೆ ಯಾವುದರಿಂದ ಬ್ರೇಕ್ ಆಗೋಲ್ಲ ಬೇಗ ಅದು. ಎಮರ್ಜೆನ್ಸಿಗೆ ಚಾರ್ಜಿಂಗ್ ಸಾಕೆಟ್ ಇದೆ, USB ಇದೆ, ರೀಡಿಂಗ್ ಲೈಟ್ ಇದೆ, ಬ್ಯಾಕ್ ರೆಸ್ಟ್ ಇದೆ, ಒಂದು ಪಿಲ್ಲೋ ಕೊಡ್ತಾರೆ, ಮೊಬೈಲ್ ಹೋಲ್ಡ್ರ್ ಇದೆ, ಒಂದು ಬ್ಲಾಂಕೆಟು, ಕಾಂಪ್ಲಿಮೆಂಟ್ರಿಯಾಗಿ ಒಂದು ನೀರಿನ ಬಾಟಲ್ ಕೊಡ್ತಾರೆ. ಸಖತ್ತಾಗಿದೆ ನಿಜ. ಒಂದ್ಸಲಾದರೂ ಟ್ರಾವೆಲ್ ಮಾಡಿದ್ವಿ ಮಂತ್ರಾಲಯದಿಂದ ಬೆಂಗಳೂರಿಗೆ ಆಗಿರ್ಬೋದು, ಇಲ್ಲ ಮೈಸೂರಿಗೆ ಆಗಿರ್ಬೋದು. ನೋಡಿ ಒಳಗಡೆ ಸಖತ್ ಅಂದ್ರೆ ಸಖತ್ತಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ನಿಮಗೆಲ್ಲ ಹೋಗ್ತಾ ಎಲ್ಲ ಕ್ಯಾಬಿನ್ ಇವೆಲ್ಲ ತೋರಿಸ್ತೀನಿ ಹೊರಗಡೆ ಹೆಂಗಿದೆ ಏನಂತ ಎಲ್ಲನೂ ನೋಡಿ. ಮಸ್ತ್ ಇದೆ, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದ್ರಿಗೆ ಮುಂಚೆನೇ ವೀಡಿಯೋ ಮಾಡಿದ್ದೆ ಬಸ್ಸಿಂದು. ಹೋಗ್ಬೇಕಂತಾನೆ ಸ್ಪೆಷಲಿ ಬುಕ್ ಮಾಡಿದ್ದೀನಿ ಇವತ್ತು ಒಂದು ಟಿಕೆಟ್. ನಂದು ನನಗೆಲ್ಲ ಪರಿಚಯ ಇದ್ದರು, ಬೇರೆ ಬಸ್ಸಲ್ಲಿ ಹೋಗ್ಬೋದಿತ್ತು, ಆದರೆ ಇದೇ ಬಸ್ಸಲ್ಲಿ ಹೋಗ್ಬೇಕಂತ ಒಂದು ಟಿಕೆಟ್ ಬುಕ್ ಮಾಡಿದ್ದೀನಿ. ಎಕ್ಸ್ಪೀರಿಯನ್ಸ್ ಗೈಸ್, ಅನುಭವ. ನಿಮ್ಗೆ ಆಮೇಲೆ ಡ್ರೈವರ್ ಅಣ್ಣನ ಜೊತೆ ಮಾತಾಡ್ತೀನಿ ಹೇಗೆ ಏನು ಅಂತ ಅಂತೇಳಿ. ಊಟಕ್ಕೆ ಹಾಕಿದ್ದಾರೆ ಇವಾಗ ಇಲ್ಲಿ ತಂದುಬಿಟ್ಟು. ನೋಡಿ ಯಾವ್ದಾರ ಇದೆ, ಕಲ್ಲರ್ ಎಲ್ಲ ಸಕ್ಕತ್ತಾಗಿದೆ. ಲೈಟಿಂಗ್ಸ್ ಆಗಲಿ. ಶ್ರೀ ವೆಂಕಟೇಶ್ವರ ಹೋಟೆಲ್ ಅಂತೇಳಿ ಊಟಕ್ಕೆ ಹಾಕಿದ್ದಾರೆ, ಇವಾಗ ನಿಲ್ಲಿಸಿದ್ದಾರೆ. ಇವಾಗ ಕರೆಕ್ಟಾಗಿ 9 ಗಂಟೆ ಮಂತ್ರಾಲಯ ಬಿಡ್ತಾರೆ. 10 ಗಂಟೆ ತಂದು ಆಲೂರು ಪಾಸ್ ಮಾಡಿ ಊಟಕ್ಕೆ ಹಾಕಿದ್ದಾನೆ. ಆಲೂರಿಂದ ಬಳ್ಳಾರಿಗೆ ಹೋಗಲ್ಲಂತೆ. ಬಳ್ಳಾರಿಯಿಂದ ಹಿಂದೆ ಯಾವುದೋ ಊರು ಅಂದ್ರೆ ಅಲ್ಲಿಂದ ಅನಂತಪುರದಿಂದ ಬೆಂಗಳೂರು 4:15 ಅಂತ ಹೇಳಿದ್ದಾನೆ. ನೋಡೋಣ ಎಷ್ಟು ಗಂಟೆಗೆ ಹೋಗ್ತಾನೆ ಏನಂತ ಕ್ಯಾಬಿನಲ್ಲಿ. ಆಮೇಲೆ ಬರ್ತೀನಿ ಅಣ್ಣ ಎಲ್ಲ ಊಟ ಗೀಟ ಆಗಿ ಮುಂದೆ ಹೋಗಲಿ, ಅದನ್ನೆಲ್ಲ ತೋರಿಸ್ತೀನಿ ಹೇಗೆ ಅಂತ ಮಾತಾಡ್ಸೋಣ ಡ್ರೈವರ್ ನನಗೆ. ನೋಡಿ ಸಖತ್ತಾಗಿದೆ ಗಾಡಿ ಅಂದರೆ ತುಂಬ ಇಷ್ಟ ಆಯಿತು ಗೈಸ್ ನನಗೆ. ಮೈಸೂರದವ್ರ ಮನೆದಿದ್ದು ಹಾಕಿದ್ದಾರೆ ಅವ್ರ ಇನ್ಸ್ಟಾ.
ಗೈಸ್ ಮೈಕ್ ತಂದಿದ್ದ ಇವತ್ತು ಫಸ್ಟ್ ವಿಡಿಯೋ ಮಾಡ್ತಾ ಇದೀನಿ. ಮೈಕ್ ಹೇಗೆ ಯೂಸ್ ಆಗತ್ತೆ ಅಂತಾನೆ ಗೊತ್ತಿಲ್ಲ. ಕ್ಲಿಯರಿಟಿ ಕೇಳಿಸೋ ಏನು ಒಂದು ಗೊತ್ತಿಲ್ಲ. ಸುಮ್ಮನೆ ಮೈಕ್ ಅಂತಂದ ನಮ್ ಡ್ರೈವರ್ ಮೈಕ್ ತರಿಸ್ಬಿಟ್ಟಿದ್ದೀನಿ. ಚೇಟನ್ ಮಾತು ಕೇಳಿಬಿಟ್ಟು ನೋಡೋಣ. ಇವತ್ತು ಕ್ಲಿಪ್ ರೆಕಾರ್ಡ್ ಮಾಡ್ತಾ ಇದೀನಿ. ಕೇಳಿಸ್ಕೊತೀನಿ ನಾನೇ ಚೆನ್ನಾಗಿ ಬಂದಿದ್ದ ಇಲ್ವಾ ಏನಂತ ಹೇಳಿ. ಆಮೇಲೆ ಡಿಸೈಡ್ ಮಾಡ್ತೀನಿ ಮೈಕಲ್ಲಿ ಮಾಡ್ಬೇಕಾ ಫೋನಲ್ಲಿ ಮಾಡ್ಬೇಕಾ ಅಂತ ಹೇಳಿ. ಬೆಂಗಳೂರು ಹೋಗ್ತಾ ಇದ್ದೀನಿ ಇವತ್ತು ಶ್ರೀಲಕ್ಷ್ಮಿ ಟ್ರಾವೆಲ್ಸ್ ಅಲ್ಲಿ. ನೋಡ್ತೀನಿ ನಿಮ್ಗೆ ತೋರಿಸ್ತೀನಿ ಎಲ್ಲ. ಕೇಳಿಸತ್ತೋ ಕೆಲ್ಸಲ್ವಾ ಕರೆಕ್ಟ್ ಆಗಿ ಅಂತ ಹೇಳಿ. ಕೆಲ್ಸಿದ್ರೆ ಮಾಡೋದು, ಕೆಲ್ಸಿಲ್ಲ ಅಂದ್ರೆ ಏನಿಲ್ಲ, ವೇಸ್ಟ್ ಆಯ್ತು. ನೋಡೋಣ ಫಸ್ಟ್ ಇನ್ವೆಸ್ಟ್ಮೆಂಟ್ ಗೈಸ್ ಇದು ನಂದು. ಫಸ್ಟ್ ನೋಡೋಣ ವರ್ಕ್ ಆಗತ್ತೋ ವರ್ಕ್ ಆಗಲ್ವಾ. ಗಾಯ್ಸ್ ನಾನು ಮಂತ್ರಾಲಯ ಪಾರ್ಕಿಂಗ್ ಅಲ್ಲಿ ತೋರಿಸಿರೋ ಬಸ್ಸೇ ಇದು ಗೊತ್ತಾ, ಶೇಷಾದ್ರಿ ಅಂತ ಹೇಳಿ. ಅದೇ ಬಸ್ ಇದು. ಅದೇ ಬಸ್ಸಲ್ಲಿ ಹೋಗ್ತಾ ಇದ್ದೇನೆ. ಬಸ್ ಚೆನ್ನಾಗಿದೆ ಅಂತ ಹೇಳಿ ನಿಮಗೆಲ್ಲ ಇದು ರೆಫರೆನ್ಸ್ ಮಾಡಿದ್ನಲ್ಲ, ಅದೇ ಬಸ್ಸಲ್ಲಿ ನಾನು ಹೋಗ್ತಾ ಇದ್ದೇನೆ. ಅನುಭವ ಹೇಗಿರುತ್ತೆ ಅಂತ ಹೇಳಿ. ಡ್ರೈವರನ್ನ ತುಂಬಾ ಸ್ವೀಟ್ ಇದ್ದಾರೆ, ಸಖತ್ತಾಗಿ ಮಾತಾಡ್ತಿದ್ದಾರೆ. ಕ್ಯಾಬಲ್ಲಿ ಕೂತ್ಕೊಳ್ತೀನಿ ನಾನು ವಿಡಿಯೋ ಮಾಡ್ತೀನಿ ಅಂದ್ರೆ ಮಾಡೋಣ ಇದಕ್ಕೆಲ್ಲ ಏನಿದೆ ಅಂತೆಲ್ಲ ಹೇಳಿದ್ರು. ಸಖತ್ತಾಗಿ ಕೋಆಪರೇಟ್ ಮಾಡಿದ್ರು. ಹಿಂಗೆಲ್ಲ ಡ್ರೈವರ್ ಅಣ್ಣನ ಜೊತೆ ಆಮೇಲೆಲ್ಲ ಮಾತಾಡಿಸ್ತೀನಿ. ಅವರು ಎಕ್ಸ್ಪೀರಿಯನ್ಸ್ ಎಲ್ಲ ಕೇಳೋಣ ಆಯ್ತಾ. ಏನ್ ಗೊತ್ತಾ ಗಾಯ್ಸ್, ಭಾರತ್ ಬೆಂಜ್ ಗಾಡಿಯಲ್ಲಿ ಸ್ಟ್ರೀಟ್ ಅಲ್ಲಿ ಎಂತ ಡ್ರೈವರ್ ಇದ್ರೆ ಕೂತ್ಕೊಂಡ್ರು ಕಾಣೋದೇ ಇಲ್ಲ. ಬಟ್ ಇವಾಗ ಕೆಳಗಡೆ ಇರುತ್ತೆ ಡೌನ್. ಬೆಂಜ್ ಅಲ್ಲ ಇದು. ಕಂಡಕ್ಟರ್ ಸೀಟ್ ಮಾತ್ರ ಒಂಥರ ರಾಜಂದಿದ್ದಂದು ಗಾಯ್ಸ್. ಇದು MG ಸಖತ್ತಾಗಿರುತ್ತೆ ಹೈಟ್ ಆಗಿ. ಇಲ್ಲಿ ಕುತ್ಕೊಳ್ಳೋದು ಏನೋ ಒಂಥರ ಫೀಲಿಂಗ್. ನಂದು ಶಕ್ತಿ ಕೊಸ್ತಿದ್ದೆಲ್ಲ ಸೀಟ್ ಚಿಕ್ಕದು, ನನಗೆ ಕುತ್ಕೋಬೇಕು ಅಂದೆಲ್ಲ ತಿಕ್ಕ ನೋವಾಗುತ್ತೆ. ಇದ್ರಲ್ಲಿ ಏನಿಲ್ಲ, ಫುಲ್ ಒಳ್ಳೆ ಖುಷಿ ಇದೆ ಇದರಲ್ಲಿ. ಸೆಮಿ ಸ್ಲೀಪರ್ ಅಲ್ಲಿ ಸೀಟ್ ಇರುತ್ತಲ್ಲ, ಅದೇ ತರ ಫುಲ್ ಸೀಟ್ ಇರುತ್ತೆ ಇದರಲ್ಲಿ. MG ಇದೊಂದು ಅಡ್ವಾಂಟೇಜ್ ಕಂಡಕ್ಟರ್ ಗಳಿಗೆ. ಲೈಟ್ ಎಲ್ಲ ಹೇಗಿರುತ್ತೆ ತೋರಿಸ್ತೀನಿ. ಬೆಂಗಳೂರು ಎಷ್ಟು ಗಂಟೆಗೆ ಹೋಗುತ್ತೆ. ಮತ್ತೆ ಈ ಬಸ್ಸಲ್ಲಿ ಏನ್ ಫ್ಯೂಚರ್ ಗೊತ್ತಾ, 3 ಕ್ಯಾಮ್ರಾ ಇದಾವೆ. ಒಂದು, ಮೂರು ಇದಾವೆ. 3 ಕ್ಯಾಬಿನ್ ಅಲ್ಲಿ 3 ಕ್ಯಾಮ್ರಾ ಇದಾವೆ. ನಮ್ಮ ಬಸ್ಸಲ್ಲೂ 3 ಇದಾವೆ, ಇದರಲ್ಲೂ 3 ಇದಾವೆ. ಸೇಫ್ಟಿ ಇಂಪಾರ್ಟೆಂಟ್ ಇವಾಗ ಈ ಜನರೇಷನ್ ಅಲ್ಲಿ. ಸೇಫ್ಟಿ ಎಷ್ಟಿದ್ರು ಕಡಿಮೆನೆ. ಮತ್ತೆ ಇವಾಗ ನೋಡ್ತಿದಿರಲ್ಲ ಬಸ್ಸಲ್ಲಿ, ಅಲ್ಲಿ ಸುಟ್ಟೋಯ್ತು, ಇಲ್ಲಿ ಸುಟ್ಟೋಯ್ತು. ತುಂಬಾ ಹಾರರ್ ಸ್ಟೋರಿ ನೋಡಿದಂಗ ಆಗ್ತದೆ ಎಲ್ಲ ಬಸ್ಗಳ ಸ್ಟೋರಿ ನೋಡಿದ್ರೆ. ನಾನು ಅದಕ್ಕೆ ಹೇಳೋದು, ಯಾರೇ ಬಸ್ಸಲ್ಲಿ ಜರ್ನಿ ಮಾಡಿದ್ವಿ ಫಸ್ಟ್ ಹೋಗಿ ಸೇಫ್ಟಿ, ಎಮರ್ಜೆನ್ಸಿ ಡೋರು, AC ಬಸ್ ಇದ್ರೆ ಹ್ಯಾಮರ್ ಇದೇನಿಲ್ಲ ಅಂತ ಹೇಳಿ ನೋಡೋದು. ಇವೆಲ್ಲ ಬಾಳ ಅಬ್ಸರ್ವ್ ಮಾಡ್ಬೇಕು ನೀವೆಲ್ಲ. ಅಣ್ಣನ ಅನುಭವ ಕೇಳೋಣ ಇರಿ. ಏನು ಎತ್ತ ಎಷ್ಟು ವರ್ಷ ಆಯ್ತು ಸರ್ವಿಸ್ ಅಂತ ಹೇಳಿ ಬಸ್ ಫೀಲ್ಡ್ ಅಲ್ಲಿ. ಮತ್ತೆ ನನ್ನ ಫೇವ್ರೇಟ್ ಗಾಡಿ ಭಾರತ್ ಬೆಂಜ್ ಓಡಿಸ್ತಿದ್ದಾರೆ. ಹೆಂಗಿದೆ ಅವ್ರಿಗೆ ಫೀಲಿಂಗು ಎಲ್ಲಾನು ಕೇಳೋಣ ಒಂದೊಂದಾಗಿ. ಮತ್ತೆ ಈ ಬಸ್ ಏನ್ ಸ್ಪೆಷಾಲಿಟಿ ಗೊತ್ತಾ, ನಾನು ಅವಾಗಿಂದ ಕುಂತಿದ್ದೀನಿ, ಒಂಚೂರು ಏನು ಪೇನ್ ಆಗ್ತಿಲ್ಲ ಇಲ್ಲಿ. ಯಾಕೆ ಗೊತ್ತಾ, ಫ್ರಂಟ್ ಟು ಬ್ಯಾಕ್ ಬಲೂನ್ ಇದು. ಸಸ್ಪೆನ್ಷನ್ ಫುಲ್ ಸಸ್ಪೆನ್ಷನ್. ಈ ಎಂತ ಗುಂಡಿಯಲ್ಲಿ ಹಾಕಿದ್ರೆ ಏನು ಗೊತ್ತಾಗಲ್ಲ ಒಳಗಡೆ. ಮಲ್ಟಿಯಲ್ಲಿ ಇದ್ದಂಗೆ ಫೀಲ್ ಆಗುತ್ತೆ ಇದಕ್ಕೆ. ಬ್ಯಾಕ್ ಅಂಡ್ ಫ್ರಂಟ್ ಎರಡು ಕಡೆ ಬಲೂನ್ ಇದಾವೆ ಇದಕ್ಕೆ. ಭಾರತ್ ಬೆಂಜ್ ಅಲ್ಲ ಇದು ಸ್ಪೆಷಲ್. ಅದು ಜರ್ನಿ ಸಿಕ್ಕಾಬಿಟ್ಟೆ. ಸ್ಲೀಪರ್ ಆರಾಮ್ ಮಲ್ಕೊಂಡು ಹೋಗ್ಬೋದು, ಏನೇನು ಗೊತ್ತಾಗಂಗಿಲ್ಲ ಇದರಲ್ಲಿ. ಒಳ್ಳೇದದು ಫ್ರಂಟ್ ಬ್ಯಾಕ್ ಬಲೂನ್. ನಮ್ದೆಲ್ಲ ಬ್ಯಾಕ್ ಅಷ್ಟೇ ಬಲೂನ್ ಇರೋದು, ಫ್ರಂಟ್ ಟು ಬ್ಯಾಕ್ ಎರಡು ಕಡೆ ಬಲೂನ್. ಸೀಟಲ್ಲಿ ಮಲಗಿದ್ರೆ ತೊಟ್ಲಲ್ಲಿ ಹಾಕಿ ಮಗುಗ್ ತೂಗ್ದಂಗೆ ಆಗತ್ತೆ. ಸಿಕ್ಕಾಬಿಟ್ಟೆ ಇಷ್ಟ ಗಾಯ್ಸೋದಕ್ಕೆ ನನಗೆ. ಭಾರತ್ ಬೆಂಜ್ ಅಂದ್ರೆ ಇಷ್ಟ ನನಗೆ. ಅದ್ರಲ್ಲಿ ಬೇರೆ MG ಕೋಚ್. ನಮ್ ಗಾಡಿ ಕ್ಯಾಬಿನ್ ಅಲ್ಲಿ ಫುಲ್ ಹೀಟ್ ಆಗುತ್ತೆ. ಇದ್ರಲ್ಲಿ ಹಾಕಿ ಕೂತಿದ್ದೀನಿ, ಚಳಿ ಆಗ್ತಿದೆ ಲಿಟ್ರಲಿ ಅವಾಗಿಂದ. ಮತ್ತೆ ಇದ್ರಲ್ಲಿ ಜಾಸ್ತಿ ಹೊರಗಡೆಯಿಂದ ಗಾಳಿ ಎಲ್ಲ ಬರಂಗಿಲ್ಲ. MG ಕೋಚ್ ಅಲ್ಲ ಇದು, ಫುಲ್ ಪ್ರಾಪರ್ ಆಗಿ ಬಿಲ್ಡ್ ಮಾಡಿರ್ತಾರೆ ಇದಕ್ಕೆ. ಮಸ್ತ್ ಮಸ್ತ್ ಅಂದ್ರೆ ಮಸ್ತ್ ಆಯ್ತು. ಐ ಲೈಕ್ ದಿಸ್. ನಿಮ್ಗೆ ಪಕ್ಕ ತಿರ್ಗಾಡಂಗಿತ್ತಂದ್ರೆ ಮೈಸೂರಿಂದ ರಾಯಚೂರಿಗೆ ಯಾರೇ ಇರಲಿ, ನಾ ಸಜೆಸ್ಟ್ ಮಾಡ್ತೀನಿ ಒಂದ್ಸಲ ಟ್ರೈ ಮಾಡಿ. ಮಸ್ಟ್ ಟ್ರೈ ಇದು. ಬೆಂಗಳೂರಿಂದ ಮಂತ್ರಾಲಯ ಬರೋರಿದ್ರು ಟ್ರೈ ಮಾಡಿ. ಸಾಕಾಗಿ ಇನ್ವೆಸ್ಟ್ಮೆಂಟ್ ಮಾಡಿರೋದು ವೇಸ್ಟ್ ಅನಿಸ್ತಾ ಇದೆ ನಿಮಗೆ. ಪೈಸಾ ಉಸೂಲ ಮಾಡಿರೋ ಪೈಸಾ ಉಸೂಲಿಲ್ಲ. ಇಷ್ಟೊಂದು ವಿಡಿಯೋ ಮಾಡಿದೆ ನೋಡಿದೆ, ಕ್ಲಾರಿಟಿ ಎಲ್ಲ ಕೇಳಿಸ್ಕೊಂಡೆ, ಚೆನ್ನಾಗಿಲ್ಲ. ಫುಲ್ ಸ್ಲೋಲಿ ಕೇಳ್ತಾ ಇತ್ತು. ಡೈರೆಕ್ಟಾಗಿ ಮಾತಾಡೋದು ಫೋನೊಳಗೆಲ್ಲ ಚೆನ್ನಾಗಿ ಕೇಳಿಸ್ತಾ ಇತ್ತು. ವೇಸ್ಟ್ ಆಯ್ತು ಗೈಸ್. ಫಸ್ಟ್ ಇನ್ವೆಸ್ಟ್ಮೆಂಟ್ ನನ್ನದು. ಜಾಸ್ತಿ ದುಡ್ಡು ಕೊಟ್ಟು ಹೋಗೋದಂದ್ರೆ ದುಡ್ಡು ಇರ್ತಿಲ್ಲ. ಓಕೆ ನಾನು ಅಂದ್ಕೊಂಡೆ ಲೈಕ್ ಇಟ್ ಯೂಸ್ ಮಾಡಿದ್ರಲ್ಲ. ಟಿವಿ ಎಲ್ಲ ಚೆನ್ನಾಗಿತ್ತಪ್ಪ ನೋಡಿದ್ರೆ. ಇವಾಗ ನೋಡಿದ್ರೆ ಏನೂ ಇಲ್ಲ, ಒಂಚೂರು ಚೆನ್ನಾಗಿಲ್ಲ.
ನಾವು ಡೈರೆಕ್ಟಾಗಿ ಫೋನಲ್ಲಿ ಮಾತಾಡಿದ್ರೆ ಚೆನ್ನಾಗಿ ಕೇಳಿಸುತ್ತೆ, ಆದರೆ ಅದರಲ್ಲಿ ಚೆನ್ನಾಗಿ ಗಾಯ್ಸ್. ಬೆಂಗಳೂರು ಹೈದರಾಬಾದ್ ಹೈವೇ. ಇಲ್ಲಿಂದ ಅಣ್ಣ ರೈಟಿಗೆ ಎತ್ಕೋತಾನೆ ಅನ್ಸುತ್ತೆ ನನಗೆ. ರೈಟಿಗೆ ಎತ್ಕೊಂಡು ಹೈವೇ ತಗೊಂಡು ಮೇಲೆ ಹೋಗ್ತಿರ್ಬೇಕು. ಇದು ಅನಂತಪುರ, ಇದು JBT. ಬೆಂಗಳೂರು ಹೈದರಾಬಾದ್ ಹೈವೇ ಇದು. ಇಲ್ಲಿಂದ ಅಣ್ಣ ಹೈವೇಗೆ ಎತ್ಕೋತಾ ಇದ್ದಾನೆ ಅನಂತಪುರ ಕೆಳಗಡೆ ಬಂದ್ಬಿಟ್ಟು. ಯಾವಾಯ್ತು 1 ಗಂಟೆ, 2, 3, 4, 3 ಅವರಲ್ಲಿ ಅನಂತಪುರದಿಂದ ನೋಡಿ ಹೈವೇ. ಈ ಗಾಡಿಯಲ್ಲಿ ಸೇಫ್ಟಿ ಫುಲ್ ಲೋಡೆಡ್ ಇದೆ ಗಾಯ್ಸ್. ಆಟೋ ರೂಲ್ಸ್ ಪ್ರಕಾರ ಸ್ಪೀಡ್ ಗೌರ್ಮೆಂಟ್ಸ್ ಎಲ್ಲ ಓಪನ್ ಮಾಡಿಸಿಲ್ಲ. 80 ಕ್ಲಾಕ್ ಅಂದರೆ 80 ಕ್ಲಾಕ್ ಇದೆ ನೋಡಿ. ನಾನು ಹೇಳ್ತಿದ್ದೆ 80 ಕ್ಲಾಕ್ ಇದೆ ಅಂತ ತೋರಿಸ್ತೀನಿ. 70 ಹೋಗ್ತಾ ಇದೆ ನೋಡಿ. ಡಿಸ್ಪ್ಲೇ ಶೋ ಆಗ್ತಿರ್ಬೇಕಲ್ಲ 79. 80 ಹೋಗುತ್ತೆ. 80 ಕ್ಲಾಕ್ ಗಾಡಿ. ರೂಲ್ಸ್ ಅಂದರೆ ರೂಲ್ಸ್ ಎಲ್ಲರೂ ಸೇಫ್ಟಿ ಈ ಥರ ಇರುತ್ತೆ. ಯಾವುದೇ ಸೇಫ್ಟಿ ಇಂಪಾರ್ಟೆಂಟ್. 80 ಸ್ಪೀಡಲ್ಲಿ ಎಂಥ ದೂರ ಲಾಂಗ್ ಹೋಗ್ತಾರೆ ಅದು ಟ್ಯಾಂಕ್ ಹೊರಗಿದೆ. ನಾನು ಎಲ್ಲೊಬ್ಬ ನಾವು ನೋಡಿ ಸಿಚುವೇಷನ್ಲೆಲ್ಲ ಮಾಡಬೇಕಾದ್ರೆ 100-120 ಹೊಡೆದಿದ್ದೆ. 25 ಇವಾಗ ಇವಾಗೆಲ್ಲ ಆಗಿರೋ ಗಿಡಿ ತುಂಬ ಸ್ಪೆಂಡ್ ಮಾಡಿದ್ದಾರೆ. ಮೇಲ್ದವರೆಲ್ಲ ಇರೋಂಗಿಲ್ಲ, ಹಂಗೆ ಹೀಗೆ ಅಂತ ಇವಾಗೆಲ್ಲ. ಅದು ನನಗೆ ಒಂದು ಡಿಸ್ಅಡ್ವಾಂಟೇಜ್ ಇತ್ತು. ನನಗೆ ಗೊತ್ತಿರೋ ಪ್ರಕಾರ ಪ್ಯಾಸೆಂಜರ್ ಯಾವಾಗ ಬರ್ತಾರೆ ಅಂತ ಗೊತ್ತಾಗಲ್ಲ. ಬಂದರೆ ಸಡನ್ನಾಗಿ ಬ್ರೇಕ್ ಹೊಡೆದ್ರೆ ಸೀದಾ ಸೋಗಿ ಹೋಗಿ ಹೊಡಿತಾರೆ. ಇಲ್ಲಿ ಡೋರಿಂದ ಸೀದಾ ಅಲ್ಲಿಗೇನೆ ಎಮರ್ಜೆನ್ಸಿ ಬ್ರೇಕ್ ಹಾಕ್ತಾರೆ ಸಡನ್ನಾಗಿ ಬಂದರೆ. ಡೋರ್ ಇದ್ದರೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ಡೋರ್ ಇದ್ದರೆ ಒಳಗಡೆ ಬ್ರೇಕ್ ಹೀಗೆ ಹತ್ತಿ ಸುತ್ತ ಅಲ್ಲಿ ಸತ್ತ ಇಲ್ಲಿ ಸತ್ತ ಅದು ಪ್ರಾಬ್ಲಮ್ ಆಗುತ್ತೆ. ಡೋರ್ ಇರಬೇಕು. ಡೋರ್ ಇರಲಿಲ್ಲ ನಡೆಯಂಗಿಲ್ಲ. ಬ್ರೇಕ್ ಡೋರ್ ಹಾಕ್ಕೊಂಡು ಪ್ಯಾಸೆಂಜರ್ ಜೊತೆಗಳಲ್ಲಿ ಯೂಸ್ ಮಾಡೋಕ್ಕೆ ಅಂಗಡಿ ಯೂಸ್ ಮಾಡ್ತಾ ಇರ್ತಾರೆ. ನೋಡಿರಲ್ಲ, ಮುಂದೆ ನೋಡಿ ನೋಡಿಸ್ಬೇಕು. ಸಡನ್ನಾಗಿ ಬ್ರೇಕ್ ಕೊಡಿದ್ರೆ ಸೀದಾ ಅಲ್ಲೇ ಹೊರಗಡೆ ನಾವು ಹೊರಗಡೆ ಆಚೆ ಹಾಕೋದಿಲ್ಲ. ಬ್ರೇಕ್ ಹೊಡೆದ್ರೆ ಸಾಕು ಹೋಗಿಲ್ಲ ಹೋಗ್ತೀನಿ. ಇದೆಲ್ಲ ಆಗಿದೆ ಗೈಸ್. ನಾನು ಇದ್ದಾಗ ಆ ಡಿಲ್ಡಲ್ಲಿದ್ದಾಗ ಆಗಿದೆ ಅನುಭವ ನನಗೆ. ಗ್ಲಾಸ್ ಎಲ್ಲ ಹೊಡೆದ್ಬಿಟ್ಟು ದೊಡ್ಡ ಇಶ್ಯೂ ಆಗುತ್ತೆ. ಅದೆಲ್ಲ ನನಗೆ ಅದು ಇದು ಮ್ಯಾನೇಜ್ ಮಾಡಿಲ್ಲ. ಸಣ್ಣಿದೆಯಲ್ಲ ಅದಕ್ಕೆ ನೀವು ಚಾರ್ಜಲ್ಲಿ ಮಾಡ್ತಿದ್ದಲ್ಲ ಅಲ್ಲಿ ಆಗಿದೆ. ಆವಾಗಿಂದ ನನಗೆ ಮೇನ್ ಡೋರ್ ಎಂತ ಹಣೆ ಬರುತ್ತೆ. ಇಲ್ಲಿ ಮಿರರ್ ಇರುತ್ತೆ. ಒಂದು ಜಾಸ್ತಿ ನೋಡೋದಿಲ್ಲ, ನಮಗೆ ಜಾಸ್ತಿ ಫೋಕಸ್ ಇರ್ತದೆ. ಇಲ್ಲಿ ಯಾರು ನೋಡೋದಿಲ್ಲ. ನೋಡಲಿಲ್ಲ ಹೋಗೋದು ಅಷ್ಟೇ. ಬ್ರೇಕ್ ಸಡನ್ನಾಗಿ ಹೊಡೆದ್ರೆ ಅಲ್ಲಿಂದ ಸ್ಪಾಟ್ ಹೊರಗಡೆ ಹೇಳ್ಬೋದು ಇರಬೇಕು. ಅದು ಮಾಡ್ತಾರೆ. ನೋಡಿ ಗಾಯ್ಸ್, ಕಿಯಾ ಪ್ಲಾಂಟು. ಯಾರ್ಯಾರ ಹತ್ರ ಕಿಯಾ ಕಾರ್ ಇದೆ ಇಲ್ಲೇ ಮ್ಯಾನುಫ್ಯಾಕ್ಚರ್ ನೋಡಿ ಆಗೋದು. ಇಲ್ಲಂದ್ರೆ ಇಲ್ಲಿಂದನೇ ತುಂಬಾ ದೊಡ್ಡದಿದೆ ಇನ್ನು. ಅಣ್ಣ ಹೆಂಗ್ ಅನಿಸ್ತೈತಿ ಭಾರತ್ ಬೆಂಜ್ ಗಾಡಿ ಓಡಿಸಿ ನಿನ್ಗೆ? ಭಾರತ್ ಬೆಂಜ್ ಒಳ್ಳೆ ಇದಿದೆ. ಗಾಡಿ ಚೆನ್ನಾಗಿದೆ, ಟಯರ್ಡ್ ಆಗಲ್ಲ. ಎಷ್ಟೇ ಕಿಲೋಮೀಟರ್ ಹೋದ್ರೂ ಟಯರ್ಡ್ ಆಗಲ್ಲ ಗಾಡಿ ಓಡಿಸಿ. ಎಷ್ಟು ವರ್ಷದಿಂದ ಭಾರತ್ ಬೆಂಜ್ ಓಡಿಸಿ ಇಷ್ಟ ಆಗಿರೋದು ನಿನ್ಗೆ? ಭಾರತ್ ಬೆಂಜ್ ನಾನು ಇವಾಗ ಬಸ್ ಲೈನ್ ಅಲ್ಲಿ ಇದೇನೆ ಫಸ್ಟ್. ಮೊದಲು ಲಾರಿ ಓಡಿಸ್ತಾ ಇದ್ದೆ. ಮೊದ್ಲು ಲಾರಿ ಒಂದ್ 3 ವರ್ಷ ಓಡಿಸಿದೀನಿ. ಬಸ್ ಲೈನ್ ಅಲ್ಲಿ ಬಸ್ ಇದೆ ಫಸ್ಟ್ ಓಡಿಸ್ತಾ ಇರೋದು. ಬಂದು ಲಾರಿ ಓಡಿಸ್ತಿದ್ದಾಗ ಬಸ್ ಇಷ್ಟ ಆಗಿದೆ. ಬಸ್ ಮಾಡಿದ್ರು ಭಾರತ್ ಬೆಂಜ್ ನನಗೆ ಇಷ್ಟ. ನಮ್ಮ ಓನರ್ಗೆ ಹೇಳಿ ನಾನೇ ಮಾಡಿಸಿದ್ದು ಭಾರತ್ ಬೆಂಜ್ ಗಾಡಿ. ನಿನ್ಗಲ್ಲಣ್ಣ, ನನಗೂ ಒಂದ್ ಡ್ರೀಮ್ ಭಾರತ್ ಬೆಂಜ್ ಓಡಿಸ್ಬೇಕನ್ನೋದು. ಎಲ್ಲರಿಗೂ ಇಷ್ಟನೇ. ಮೈಲೇಜ್ ಇದೆ, ಟಯರ್ಡ್ ಆಗಲ್ಲ, ಪ್ಯಾಸೆಂಜರ್ಗೂ ಒಳ್ಳೆ ಇದಿದೆ, ಒಳ್ಳೆ ಕಂಫರ್ಟ್ ಅಲ್ಲ ಇದೆ. ನಿಮ್ ಗಾಡಿದು ಇದಕ್ಕೆ ಮುಂಚೆನೆ ಅಲ್ಲಿ ಪಾರ್ಕಿಂಗ್ ಬಸ್ ಅಲ್ಲಿ ನೋಡಿದೆ ನಾನು. ನಮ್ ಬಸ್ ಅಲ್ಲಿ ಬಂದಾಗ ಅವಾಗ್ಲೇ ನಮ್ ಬಸ್ ಇಷ್ಟ ಆಗಿ ವಿಡಿಯೋ ಮಾಡಿದ್ದೆ ನಾನು. ಯಾವಾಗಾರ ಒಂದ್ಸಲ ಹೋಗ್ಬೇಕಲ್ಲ ಅಂತ ಹೇಳಿದ. ತುಂಬಾ ಅನ್ಸಿದ್ ನನ್ಗೆ. ಪೂಜಾ ಗಾಡಿ ಇದೆಲ್ಲ ಅದ್ರಲ್ಲಿ ನನ್ ಫ್ರೆಂಡ್ ಇದ್ದಾನೆ, ಹೋಗ್ಬೇಕಂತಿತ್ತು. ನಿಮ್ ಗಾಡಿಗೆ ಹೋಗ್ಲೇಬೇಕಿತ್ತು, ವಿಡಿಯೋ ಮಾಡ್ಬೇಕಂತ ಸ್ಪೆಷಲ್ ಆಗಿ ಬಂದಿನಿ ನಿಮ್ ಗಾಡಿಗೆ ನಾನು ಇವತ್ತು. ಭಾರತ್ ಬೆಂಜ್ ಸೂಪರ್. ನಾನು ಲೈಲ್ಯಾಂಡ್ 8 ವರ್ಷ ಓಡಿಸಿದೀನಿ. ಲೈಲ್ಯಾಂಡ್ ಅಲ್ಲೂ ಓಡಿಸಿದೀನಿ ಒಂದ್ 8 ವರ್ಷ. ಅಂದ್ರೆ ಭಾರತ್ ಬೆಂಜ್ ಓಡಿಸೋ ಫೀಲಿಂಗ್ ಅದ್ರಲ್ಲಿ ಇಲ್ಲ ನಮಗೆ. ಬೆಂಜೆ ಆಗ್ಲಿ ಅಣ್ಣ, ಏನಾಗ್ಲಿ ಭಾರತ್ ಬ್ರ್ಯಾಂಡೇ. MG ಬಾಡಿ ಕಟ್ಸಿದೀರಾ, ಅದು ಹೆಂಗ್ ಅನ್ಸುತ್ತೆ?
ಗಾಡಿ MG ಬಾಡಿ ಒಳ್ಳೆ ಇದೇನೆ, ಭಾರತ್ ಬೆಂಜ್ ಗಾಡಿಗೆ ಒಳ್ಳೆ ಸೂಟೇಬಲ್. ಭಾರತ್ ಬೆಂಜ್ಗೆ MG ಬಾಡಿನೇ ಸೂಟಬಲ್. ಹೌದಲ್ಲ? ಭಾರತ್ ಬೆಂಜ್ MG ಬಾಡಿನೇ ಸೂಟಬಲ್. ಮತ್ತೆ ಮೈಲೇಜ್ ಎಲ್ಲ ಹೆಂಗಿದೆ ನಿಮ್ ಗಾಡಿದು? ಮೈಲೇಜ್ ಎಲ್ಲ 4.2 ಎಲ್ಲ ಬರ್ತೈತೆ. ಒಳ್ಳೆ ಮೈಲೇಜ್ ಇದೆ ಗಾಡಿ. ಎಲ್ಲ ಐಲ್ಯಾಂಡ್ ಎಲ್ಲ ಆದ್ರೆ 3.5 ನೀವು ಹುಣಸೂರು ಎಷ್ಟು ಗಂಟೆಗೆ ಬಿಡ್ತೀರಾ ಅಲ್ಲಿಂದ? ಹುಣಸೂರು ಸಂಜೆ 6 ಗಂಟೆ ಬಿಡ್ತೀವಿ. ಸಂಜೆ 6 ಗಂಟೆಗೆ ಬಿಡ್ತೀರಾ? 7:30. ಬೆಂಗಳೂರು ಮೆಜೆಸ್ಟಿಕ್ 10:15. ಮೆಜೆಸ್ಟಿಕ್, ಹೆಬ್ಬಾಳ, ಯಲಹಂಕ 11:20 ಪಿಕಪ್ ಇದಾಗುತ್ತೆ. ಪುನಃ 11:30, 11:45 ಹೋಟೆಲ್ಗೆ ಹಾಕ್ತಿವಿ. ಪುನಃ ಅಲ್ಲಿಂದ ಬಿಟ್ಟು ಬೆಳಿಗ್ಗೆ ಮಂತ್ರಾಲಯ 6:10 ಮಂತ್ರಾಲಯ. ರಾಯಚೂರಿಗೆ ಎಷ್ಟು ಗಂಟೆಗೆ ಹೋಗ್ತೀರಾ? ರಾಯಚೂರು 6:45 ಹೋಗ್ತೀವಿ. 6:45 ರಾಯಚೂರಿಗೆ. 6:45 ರಾಯಚೂರು. ಮತ್ತೆ ಅಣ್ಣ, ಏನ್ ನಿನ್ಗೆ ಈ ಗಾಡಿ ಇದು ಮತ್ತೆ ಏನಾದ್ರು ಸ್ಪೆಷಲ್ ಫೀಲ್ ಏನ್ ಅನ್ಸೈತೆ? ಸ್ಪೆಷಲ್ ಇದು ಬಾಳ ಒಳ್ಳೇದ್ ಅನ್ಸೈತಪ್ಪ ಅಂತೇಳಿ. ಗಾಡಿ ಮಾತ್ರ ಚೆನ್ನಾಗಿ ಏನ ಬ್ರೇಕ್ ಎಲ್ಲ ನಮ್ಗೆಲ್ಲ ರಿಟರ್ನ್ ಸಿಸ್ಟಮ್. ಬ್ರೇಕ್ ಎಲ್ಲ ಟಚ್ ತುಳಿಯೋದೇ ಬೇಡ, ಸುಮ್ನೆ ಕೈಯಲ್ಲಿ ಕರ 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 ಅನ್ಸೋದಷ್ಟೇ. ಟಚ್ ಮಾತ್ರ ಕೊಟ್ರೆ ಸಾಕು. ಎಕ್ಸ್ಲೇಟರ್ ಅಷ್ಟೇ 80 ಲಾಕ್ ಮಾಡ್ಕೋಬಹುದು. ಎಕ್ಸ್ಲೇಟರ್ ತುಳಿಬೇಕಾಗಿಲ್ಲ. ನಿಮ್ ಗಾಡಿ ಬಂದಾಗಿಂದ ಅಬ್ಸರ್ವ್ ಮಾಡಿದೀನಿ. ನಮ್ಗೆ ಗಾಡಿ ನಿಮ್ ಗಾಡಿ ನಾ ಬಂದಾಗಿಂದ ಅಬ್ಸರ್ವ್ ಮಾಡಿದೀನಿ. 660 ಕಿಲೋಮೀಟರ್ ಒಂದ್ ಸೈಡ್ ಆಗುತ್ತೆ. ಸಿಂಗಲ್ ಡ್ರೈವರ್ ಓಡ್ತಾ ಇರುತ್ತೆ. ಒಬ್ರೆ ಏನ್ ಬೋರ್ ಆಗಲ್ಲ. ಏನು ಬೋರ್ ಆಗಲ್ಲ. 660 ಕಿಲೋಮೀಟರ್ ಸಿಂಗಲ್ ಒಬ್ರೇ ಓಡಿಸ್ತಾರಂತೆ ಗಾಯ್ಸ್. ಒಬ್ರೆ ಸಿಂಗಲ್. ಏನ್ ವಿಚಾರ? ನೀವು ಈ ಕಡೆಯಿಂದ ಬಿಡ್ಬೇಕಾದ್ರೆ ರಾಯಚೂರು ಎಷ್ಟು ಗಂಟೆಗೆ ಬಿಡ್ತೀರಾ? ರಾಯಚೂರು 7:30 ಬಿಡ್ತೀವಿ. 7:30 ಬಿಟ್ಟು 8:30 ಮಂತ್ರಾಲಯ ಬರ್ತೀವಿ. 9:05 ಮಂತ್ರಾಲಯ ಬಿಡೋ ಟೈಮ್ ಪಿಕಪ್ ಎಲ್ಲ ಇದೆ. 9:05 ಬಿಟ್ರೆ ಬೆಳಿಗ್ಗೆ ಪುನಃ ಮಾರ್ನಿಂಗ್ 6:30 ಮೈಸೂರು. 7:30 ಹುಣಸೂರು. ಗೈಸ್, ಲಕ್ಷ್ಮಿ ಬಸ್ ಅಲ್ಲಿ ನಿಮ್ಗೆ ಒಂದ್ಸಲ ಜರ್ನಿ ಮಾಡಿ ನೀವೇ ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿ ಹೇಗಿದೆ ಅಂತ ಹೇಳಿ. ನನ್ಗಂತೂ ತುಂಬಾ ಇಷ್ಟ ಆಗೈತೆ ಇದು. ಪರ್ಸನಲಿ ಇಷ್ಟ ಆಗೈತೆ, ಸುಳ್ಳಲ್ಲ, ನಿಜ. ಮತ್ತೆ ಕಾಂಪ್ಲಿಮೆಂಟ್ರಿ ಒಂದು ನೀರಿನ ಬಾಟಲ್ ಕೊಡ್ತಾರೆ ಕಾಂಪ್ಲಿಮೆಂಟರಿ ಆಗಿ. ಒಳಗಡೆ ಎಲ್ಲ ಫುಲ್ ನೀಟ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತೆ ಈ ಬಸ್ ಸ್ಪೆಷಲ್ ಏನ್ ಗೊತ್ತಾ? ಬೆಡ್ ಕವರ್, ಬ್ಲಾಂಕೆಟ್ ಎಲ್ಲ ಚೇಂಜ್ ಆಗುತ್ತೆ. ಎಲ್ಲ ಚೇಂಜ್, ಟ್ರಿಪ್ ಟು ಟ್ರಿಪ್ ಚೇಂಜ್. ಈ ಕಡೆಯಿಂದ ಹೋಗಿ ಹುಣಸೂರಲ್ಲಿ ಚೇಂಜ್ ಮಾಡ್ತೀವಿ. ಪುನಃ ಆ ಕಡೆಯಿಂದ ಬಂದ್ರೆ ರಾಯಚೂರು ಚೇಂಜ್ ಮಾಡ್ತೀವಿ. ಪ್ರತಿ ಟ್ರಿಪ್ ಅಲ್ಲೂ ಚೇಂಜ್ ಮಾಡ್ಬಿಡ್ತೀವಿ. ನಾನು ನಿಜ ನೋಡಿದೀನಿ. ಗಾಡಿಯಲ್ಲಿ ಫುಲ್ ಸೇಫ್ಟಿ ಲೋಡೆಡ್ ಇದೆ. ನಾನು ಆಗ್ಲೇ ಹೇಳ್ತಾ ಇದೀನಿ ತಾನೆ. ಒಂದು 3, 4, 6 ಕ್ಯಾಮ್ರಾ ಇದೆ. ಹೊರಗಡೆ ಇದೆ, ಒಳಗಡೆ ಇದೆ. ಪ್ಯಾಸೆಂಜರ್ಗೂ ಟೋಟಲ್ 6 ಕ್ಯಾಮ್ರಾ ಇದೆ. ಸೇಫ್ಟಿ ಇದೆ. ಮತ್ತೆ ಈ ಗಾಡಿ ಸ್ಪೆಷಲ್ ಏನ್ ಗೊತ್ತಾ? ಎಲ್ರು ಏನ್ ಮಾಡ್ತಾರೆ, ಲಾಂಗ್ ರೂಟ್ ಅದು ಇದು ಅಂತ ಲಾಕ್ ಓಪನ್ ಮಾಡಿಸ್ತಾರೆ. ಅಣ್ಣ ಸೇಫ್ಟಿಗೋಸ್ಕರ ಗಾಡಿದು ಲಾಕ್ ಓಪನ್ ಮಾಡಿಸಿಲ್ಲ ಇದುವರೆಗೂ. ಎಲ್ಲ ಆಟೋ ರೂಲ್ಸ್ ಏನಿದೆ ಪ್ರಾಪರ್ ಆಗಿದೆ. ಎಲ್ಲಾನು ಫುಲ್ ಲೋಡೆಡ್. ಸೇಫ್ಟಿ ಅಂದ್ರೆ ಸೇಫ್ಟಿ. 80ಕ್ಕೆ ಲಾಕ್ ಇದೆ ಗಾಡಿ. ಫಸ್ಟ್ ಏಡ್ ಕಿಟ್ ಎಲ್ಲಾನು ಇದೆ. ಸಖತ್ತಾಗಿದೆ. ನನಗಂತೂ ತುಂಬಾ ಇಷ್ಟ ಆಯ್ತು. ಮತ್ತಣ್ಣ, ನಿಜ ಹೇಳ್ಬೇಕಂದ್ರೆ ನಾ ಬಂದಾಗಿಂದ ನೀವು ತುಂಬಾ ಚೆನ್ನಾಗಿ ಮಾತಾಡ್ಸಿರಣ್ಣ. ನಂಗೆ ತುಂಬಾ ಇಷ್ಟ ಆಯ್ತು. ಪ್ಯಾಸೆಂಜರ್ ಎಲ್ಲ ಮೇನು. ಚೆನ್ನಾಗಿರ್ಬೇಕು ನಮ್ಗೆ ಮೇನ್ ಆಗಿ. ಮತ್ತೆ ಈ ಬಸ್ ಫೀಲ್ಡ್ ಅಲ್ಲಿ ಏನಂದ್ರ ಬಸ್ ತಗೊಳ್ಳೋದು ಮಂತ್ರಾಲಯದಿಂದ ಬಿಟ್ರು 4 ಜಾಗದಲ್ಲಿ ವಾಶ್ರೂಮ್ಗೆಲ್ಲ ಹಾಕ್ತಿವಿ. 4 ಜಾಗದಲ್ಲಿ ವಾಶ್ರೂಮ್. ಪುನಃ ಕೇಳಿದ್ರೆ ರೆಸ್ಪೆಕ್ಟ್ ಕೇಳಿದ್ರೆ ಅದಕ್ಕೆ ಬಿಡ್ತೀವಿ. ವಾಶ್ರೂಮ್ ಹೊರಗಡೆ ನಿಲ್ಲಿಸ್ಕೊಡ್ತೀವಿ. ಇಲ್ಲ, ನಾನು ಆಗ್ಲಿಂದ ಬಂದಾಗಿಂದ ನೋಡಿದ್ದೀನ. ಇಲ್ಲೇ ಕ್ಯಾಬಿನ್ ಅಲ್ಲಿ ಇದೀನಲ್ಲ, ತುಂಬಾ ಚೆನ್ನಾಗಿ ಮಾತಾಡ್ತೀರಾ, ಟ್ರೀಟ್ ಮಾಡ್ತೀರಾ. ಯಾವ್ದೇ ಒಂದು ಬಸ್ ಆಗ್ಲಿ ಕ್ಲಿಕ್ ಆಗ್ಬೇಕಂತಂದ್ರೆ ಡ್ರೈವರು, ಕಂಡಕ್ಟರ್ ಬಾಳ ಮೇನ್ ಅಂತೆ. ಏನಂತೀರಣ್ಣ ನಿನ್ನ ಬೇಕಾಗಿರೋದು? ನಮ್ಮ ಪ್ಯಾಸೆಂಜರ್ ಮೇನು. ಪ್ಯಾಸೆಂಜರ್ ಜೊತೆ ಚೆನ್ನಾಗಿ ಒಳ್ಳೆ ಕಮ್ಯುನಿಕೇಟ್ ಮಾಡೋದಿದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್. ನಾನು ಈ ಬಸ್ ಫೀಲ್ಡ್ ಅಲ್ಲೇ ಕೆಲಸ ಮಾಡ್ತೀನಲ್ಲ, ಬಸ್ ತಗೊಳ್ಳೋರ ದುಡ್ಡು ಜಾಸ್ತಿ ಇರುತ್ತೆ. ಯಾರಾದ್ರೂ ಬಸ್ ತಗೋಬಹುದು. ತಗೊಂಡ್ಮೇಲೆ ಡ್ರೈವರ್ ಸೆಟ್ ಮಾಡೋದು, ರೂಟ್ ಸೆಟ್ ಮಾಡೋದಿದೆಲ್ಲ, ಇದು ತುಂಬಾ ಕಷ್ಟ. ಈ ರೂಟ್ ಎಲ್ಲ ಸೆಟ್ ಮಾಡ್ಬೇಕಾದ್ರೆ ಹೆಂಗ್ ಅನ್ಸ್ತಿತ್ತಣ್ಣ ನಿಂಗೆ? ಕ್ಲಿಕ್ ಆಗತ್ ಅನ್ಸ್ತಿತ್ತಾ, ಕ್ಲಿಕ್ ಆಗಲ್ಲ ಅನ್ಸ್ತಿತ್ತಾ? ನಮ್ಗೆ ಏನಿಲ್ಲ, ನಮ್ಗೆ ಅನುಭವ ಇರೋದ್ರಿಂದ ಕ್ಲಿಕ್ ಆಗ್ಬೇಕು. ನಮ್ಗೀಗ ಸ್ಲೀಪರ್ ಲೈನ್ಗೆ ನಾನು 10 ವರ್ಷ ಸ್ಲೀಪರ್ ಲೈನ್ ಅಲ್ಲಿ 10 ವರ್ಷದಿಂದ ಅನುಭವ ಇರೋದ್ರಿಂದ ನಮ್ಗೆ ಗೊತ್ತು ಕ್ಲಿಕ್ ಆಗುತ್ತೆ ಅಂತ ನಮ್ಮ ಇದಿತ್ತು. ಓನರು ನಮ್ಗೆ ಒಳ್ಳೆ ಸಪೋರ್ಟ್. ಗಾಡಿ ಕೆಲಸ ಆಗ್ಲಿ ಏನೇ ಆಗ್ಲಿ ಓನರ್ ಒಳ್ಳೆ ಸಪೋರ್ಟ್. ಒಳ್ಳೆ ಸಪೋರ್ಟ್ ಇದ್ರಲ್ಲ ಆಗದಲ್ಲ ಎಲ್ಲ ಅಣ್ಣ. ಬಂದು ಇನ್ನೊಂದು 4 ತಿಂಗಳಾಯ್ತು ಗಾಡಿ ಬಂದು. 4 ತಿಂಗಳು ಚೆನ್ನಾಗಿ ಕ್ಲಿಕ್ ಆಯ್ತು ಗಾಡಿ. ಒಳ್ಳೆ ಅಲ್ಲ. ನಾನು ತುಂಬಾ ದಿನ ಅಬ್ಸರ್ವ್ ಮಾಡ್ತಾ ಇದ್ದೀನಿ ನಿಮ್ ಗಾಡಿ. ಏಪ್ರಿಲ್ ಗೆ ಪುನಃ 2 ಗಾಡಿ ಬರ್ತಾ ಇದೆ. ನಾನ್ ಎಸಿ ನಾವು 2 ಬರ್ತಾ ಇದೆ. ಮತ್ತೆ ಅಣ್ಣ ಏನು ಸ್ಪೆಷಲ್ ಏನು ಮಾಮೂಲಿ ಅದೇ. ಹೆಂಗ ಅನಿಸ್ತೈತಿ? ರಾತ್ರಿ ಅನ್ನೋದು ಹಗಲಾಗಿರ್ತದ ಡ್ರೈವರ್ ಕಂಡಕ್ಟರ್ ಹಗಲ ಎಂಬುದು ರಾತ್ರಿ ಆಗಿರ್ತೈತಿ. ನಿನ್ಗೆ ಏನ್ ಅನಿಸ್ತೈತಿ? ನಮಗೆ ಏನಿಲ್ಲ, ಅಭ್ಯಾಸ ಆಗಿರೋದ್ರಿಂದ ತೊಂದ್ರೆ ಇಲ್ಲ. ನೈಟ್ ಸರ್ವಿಸ್ ನಮ್ಗೆ ಡೇ ಎಲ್ಲ ಗಾಡಿನೇ ಓಡಿಸಲ್ಲ. ನಾನು ಡ್ರೈವಿಂಗ್ ಕಲ್ತಾಗಿ ಫೀಲ್ಡ್ ಬಂದು ಹೆವಿ ಫೀಲ್ಡ್ ಬಂದು 17 ವರ್ಷ ಆಯ್ತು. ಲಾರಿ ಓಡಿಸ್ತಾ ಇದೆ ಸ್ವಲ್ಪ ದಿನ. ಇವಾಗ ಬಸ್ ಫೀಲ್ಡ್ ಅಲ್ಲಿ ಒಂದು 10-12 ವರ್ಷ ಆಯ್ತು.
ಬಸ್ಸೇ ನೋಡ್ತಾರೆ ಗೈಸ್ ನಾನ್ ಬಂದಾಗಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಅಣ್ಣ ಫುಲ್ ಕ್ಲಿಯರ್ ಆಗಿರ್ತಾನೆ, ಸಖತ್ ಕಾಮಿಡಿ ಮಾಡ್ತಾನೆ, ಅದೊಂದು ಖುಷಿ. ಒಳ್ಳೆ ಚೆನ್ನಾಗಿ ಮಾತಾಡ್ತಾನೆ ಎಲ್ಲರ ಜೊತೆ, ಯಾರೇ ಪ್ಯಾಸೆಂಜರ್ ಆಗ್ಲಿ ಯಾರಾಗ್ಲಿ. ನಾನು ಬಂದೆಲ್ಲ ಅವಾಗಿಂದ ತುಂಬಾ ಒಳ್ಳೆ ಟ್ರೀಟ್ ಮಾಡ್ಸಿದ್ವು, ಟೀಗ್ ಹಾಕಿದ್ವಿ, ಕಾಫಿ ಎಲ್ಲ ಕುಡಿದ್ವಿ, ಮಸ್ತ್ ಮಾತಾಡ್ಕೊಂಡು ಹೋಗ್ತಾ ಇದೀವಿ ನೋಡಿ ಬೆಂಗಳೂರಿಗೆ. ಇವಾಗ ನೀವು ಯಾರಾದ್ರೂ ಬೆಂಗಳೂರಿಂದ ಮಂತ್ರಾಲಯಗೆ ಆಗ್ಬೋದು, ಇಲ್ಲ ಅಂದ್ರೆ ರಾಯಚೂರ್ಗೆ, ಮೈಸೂರಿಂದ ಮಂತ್ರಾಲಯಗೆ ಯಾರಾದ್ರೂ ಬರೋರಿದ್ರೆ ಮಸ್ಟ್ ಒಂದ್ಸಲ ಬಂದ್ ನೋಡಿ, ನಿಮ್ಗೆ ಗೊತ್ತಾಗತ್ತೆ ಅನುಭವ ಹೇಗಿರುತ್ತೆ ಅಂತ ಹೇಳಿ. ಅಣ್ಣ ನಿಮ್ ಗಾಡಿದ ಇನ್ನೊಂದು ಸ್ಪೆಷಲ್ ಐತಿ, ಏನ್ ಹೇಳ? ಎಲ್ಲಾ ಗಾಡಿಗಿಂತ ಒಂದು ಸ್ಪೆಷಲ್ ಐತೆ ನಮ್ ಗಾಡಿಲ. ಹಾ ಏನ್ ಹೇಳ? ಫ್ರಂಟ್ ಬ್ಯಾಕ್ ಬಲೂನ್ ಐತೆ. ಫ್ರಂಟ್ ಬಲೂನ್ ಇದೆ. ಬಾಳ ಗಾಡಿಯಲ್ಲಿ ಇರಂಗಿಲ್ಲ ಸಸ್ಪೆನ್ಷನ್, ಫ್ರಂಟ್ ಬ್ಯಾಕ್ ಬಲೂನ್ ಬಾಳ ಅಂದ್ರೆ ಬಾಳ 99% ರೇರು, ಗೊತ್ತೇ ಆಗಲ್ಲ, ಗೊತ್ತೇ ಆಗಂಗಿಲ್ಲ. ನಾನು ಆಗ್ಲೇ ಅಲ್ಲಿಂದ ಬಂದೆಲ್ಲ, ನಾನ್ ಮಲಗಿದ್ನಲ್ಲ ಒಳಗಡೆ. ಅದ್ರಲ್ಲೂ ನಾವು 33 ಕಿಲೋಮೀಟರ್ ಸುತ್ತಿ ಬರೋದು ರೋಡ್ ಅಲ್ಲಿ. ಯಾಕಂದ್ರೆ ಗುತ್ತಿ ರೋಡ್ ಅಲ್ಲಿ ಬಂದ್ರೆ ಕಚರಾ ರೋಡ್. ಹೌದೌದು. ಪ್ಯಾಸೆಂಜರ್ಗೂ ಇದಾಗುತ್ತೆ, ಕಂಫರ್ಟಬಲ್ ಇರಲ್ಲ, ಗಾಡಿಗೂ ಇದಿರಲ್ಲ. ಹೌದೌದೌದು. ಅದರಿಂದ ಏನ್ ಮಾಡ್ತೀವಿ, 33 ಕಿಲೋಮೀಟರ್ ಆಲೂರು ರೋಡ್ ಅಲ್ಲಿ, ಆಲೂರು ಇತ್ತು ಬಳ್ಳಾರಿ ಟಚ್ ಆಗಿ, ದೂರ ಆದ್ರೂ ಪರವಾಗಿಲ್ಲ, ಆರಾಮಾಗಿ ಹೋಗ್ಬೇಕು, ಆರಾಮಾಗಿ ಬರ್ತೇವೆ. ಗೈಸ್ ನಾನು ಅಲ್ಲಿ ಕಚ್ಚಾ ರೋಡ್ ಅಲ್ಲಿ ಬಂದೆ, ನಾನು ರೆಗ್ಯುಲರ್ ಅದೇ ರೂಟ್ ಅಲ್ಲಿ ತಿರ್ಗಾಡೋದಲ್ಲ, ಆ ರೂಟ್ ಯಾವಾಗ ಪಾಸ್ ಆಗಿದೆ ಅಂತ ಗೊತ್ತಾಗಿಲ್ಲ. ಆಮೇಲೆ ಬಂದು ಅಣ್ಣ ಕೇಳ್ದೆ ನಾನು, ಅಣ್ಣ ಫ್ರಂಟ್ ಬ್ಯಾಕ್ ಬಲೂನಾ ಇದು ಅಂತ. ಹೌದು ಅಂತ ಅವಾಗ ಗೊತ್ತಾಯ್ತು. ಒಳಗಡೆ ಮಲಗಿದ್ರೆ ಮಗು ತೊಟ್ಲಲ್ಲಿ ಯಾಕೆ ತುಗಿದಂಗ ಆಗತ್ತಲ್ಲ, ಏನು ಗೊತ್ತಾಗದಿಲ್ಲ ನೋಡಿ. ಇವಾಗ ಹೋದ್ರು ಪ್ಯಾಸೆಂಜರ್ ಇಳ್ದಿಲ್ಲ. ನಮ್ ಬಸ್ ಅಲ್ಲಿ ಪಿಕಪ್ ಮಾಡಿ 2 ತಾಸಿಗೆ ವಾಶ್ರೂಮ್ ಬರ್ತಾರೆ, ಇಲ್ಲಿ ಹೋಗಿ ಒಳಗಡೆ ಮಲ್ಗಾರೇನು ಒಬ್ರು ಬಂದಿಲ್ಲ, ವಾಶ್ರೂಮ್ ಹಾಕಿದ್ರು ಬಂದಿಲ್ಲ ಒಬ್ರು. ಲಿಟ್ರಲಿ ಆರಾಮಾಗಿ ಮಲ್ಕೊಂಡು ಸಖತ್ತಾಗಿದೆ ನಿಮ್ ಡ್ರೈವಿಂಗು. ಏನಾಗ್ಲಿ, ನಾನ್ ನೋಡಿದೀನಿ ಒಬ್ಬೊಬ್ಬನ ಪ್ಯಾಸೆಂಜರ್ ಎಲ್ಲ ಒಳಗಡೆ ಮಲ್ಗಿದ್ರಿ, ಯಾವ್ದೋ ಒಂದ್ ಗಾಡಿ ಓಟ್ಯಾಕ್ ಮಾಡ್ಬೇಕಂದ್ರೆ ಪದೇ ಪದೇ ಹಾರ್ನ್ ನೋಡಿದ್ದಾರೆ. ನಾ ಅಲ್ಲಿಂದ ಬಂದಿನಿ, ಒಂದ್ ಸಲ ನೀ ಹಾರ್ನ್ ಮಾಡಿದ್ ನೋಡಿಲ್ಲ ನಾನು. ಅಷ್ಟು ಸಲ ಅಬ್ಸರ್ವ್ ಮಾಡಿದಿನ. ನೈಟ್ ಸರ್ವಿಸ್ ಅಲ್ಲಿ ಆರಾಮ್ ಮಾಡಿದ್ರು ಪ್ಯಾಸೆಂಜರ್ಗೂ ಮಾಡಕ್ಕೆ ಹೋಗಲ್ಲ. ಇದು ತುಂಬಾ ಅವಶ್ಯಕತೆ ಇದ್ದಾಗ ಮಾತ್ರ. ಅಲ್ಲಿಂದ 1-2 ಸಲ ಅಷ್ಟೇ ಹಾರ್ನ್ ಮಾಡಿದ್ ಕೇಳಿ ನೀವು. ನಾನು ನಿಮ್ಗೆ ಹಾರ್ನ್ ಮಾಡಂಗಿಲ್ಲ. ನೈಟ್ ಸರ್ವಿಸ್ ಅಲ್ಲಿ ಇದೊಂದು ಬಾಳ ಇಂಪಾರ್ಟೆಂಟ್. ಒಬ್ಬೊಬ್ರು ಏನ್ ಮಾಡ್ತಾರ ಗೊತ್ತಾ, ಯಾವ್ದೋ ಗಾಡಿ ಮುಂದೆ ಇದ್ರೆ ಸಾಕು ಹಾರ್ನ್ ಹೊಡಿತಾರೆ. ಇದ್ರಲ್ಲಿ ಸಣ್ಣ ಹಾರ್ನ್ ಇರತ್ತಾ, ಹೊಡೆದ್ರೆ ಇಡೀ ಊರಿಗೆ ಕೇಳುತ್ತೆ ಅಂತ ಹಾರ್ನ್ ಇರುತ್ತೆ ಬಸ್ ಅಲ್ಲಿ. ಅಣ್ಣಂದ್ ಮಾತ್ರ, ಅಣ್ಣ ನಿಮ್ ಡ್ರೈವಿಂಗ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು, ಏನ್ ಹೇಳಿ. ಮತ್ತೆ ಸಿಗುವ, ನಾವ್ ಯಾವಾಗಾದ್ರೂ ಬರ್ತಿದ್ರೆ ಮೈಸೂರ್ಗೆ ನಿಮ್ ಗಾಡಿಯಲ್ಲೇ ಬರ್ತೀವಿ. ಬನ್ನಿ ನಮ್ ಗಾಡಿಗೆ. ಖುಷಿಯಾಗಿರ್ಲಿ. ಖುಷಿ ಆಯ್ತು, ನೀವೆಲ್ಲ ಟ್ರೀಟ್ ಮಾಡಿ ನೋಡಿ ಖುಷಿ ಆಯ್ತು. ಮತ್ತೆ ಬರ್ತೀವಿ ನಾವು, ಯಾವಾಗ ತಿರ್ಗಾಡದಿದ್ರೆ ನಿಮ್ದರ್ಲೇ. ಇವಾಗ ಗೈಸ್ ನಮ್ ಕರ್ನಾಟಕದ ಫಸ್ಟ್ ಟೋಲ್ ನೋಡಿ, ಇದು ಆಂಧ್ರದಿಂದ ನಮ್ ಕರ್ನಾಟಕಕ್ಕೆ ಇದು ಎಂಟ್ರೆನ್ಸ್ಗೆ. ಇವಾಗ ಫಸ್ಟ್ ಟೋಲ್ ಇದು, ಆಂಧ್ರದಿಂದ ಕರ್ನಾಟಕ ಬರ್ಬೇಕಾದ್ರೆ. ನಾನು ನೋಡ್ಲಿಲ್ಲ, ಅಲ್ಲಿ ಫ್ಲಾಗ್ ಎಲ್ಲ ಹಾಕಿದ್ರು, ತೋರ್ಸ್ಬೇಕಂತೆ ಅಷ್ಟೊಂದು ಪಾಸ್ ಆಗಿರುತ್ತೆ. ಇದು ಫಸ್ಟ್ ಟೋಲ್ ಇದು.